ಈಗ ಸುದ್ದಿಗಳ ವಿವರ. ಕುಮಟಾ ತಾಲೂಕಿನ ಕೋಡ್ಕಣಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಾಸೂರು ಕೂರ್ವೆ ಗ್ರಾಮದ ಕೇಕನಕೋಡಿ ಗಜನಿಗೆ 60 ಲಕ್ಷ ರೂಪಾಯಿ ವೆಚ್ಚದ ಜಂತ್ರಡಿ ನಿರ್ಮಾಣ ಕಾಮಗಾರಿಯ ಶಂಕುಸ್ಥಾಪನೆಯನ್ನು ಶಾಸಕ ದಿನಕರ್ ಶೆಟ್ಟಿ ನೆರವೇರಿಸಿದರು. ಕೋಡ್ಕಣಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಾಸೂರು ಕೂರ್ವೆ ಗ್ರಾಮದ ಕೇಕನಕೋಡಿ ಗಜನಿಗೆ ಜಂತ್ರಡಿ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆಯ ಮೂಲಕ ಚಾಲನೆ ನೀಡಿದ ಶಾಸಕ ದಿನಕರ್ ಶೆಟ್ಟಿ ಅವರು ಮಾತನಾಡಿ, ಕಾಗಾಲ, ಬಾಡ ಹಾಗೂ ಹುಬ್ಬಣಗೇರಿ ಗ್ರಾಮದ ರೈತರು ಕೇಕನಕೋಡಿ ಮತ್ತು ದೊಡ್ಡಮುಳ್ಳಿ ಗಜನಿಯಲ್ಲಿ ಸಾಗುವಳಿ ಮಾಡುತ್ತಾರೆ. ಆ ಭಾಗದಲ್ಲಿರುವ ಬಂಡ್ಗೆ ಅಳವಡಿಸಿರುವ ಜಂತ್ರಡಿ ಶಿಥಿಲಗೊಂಡು ಉಪ್ಪು ನೀರು ನುಗ್ಗಿ ಕೃಷಿ ಮತ್ತು ಮೀನು ಕೃಷಿಗೂ ತೊಂದರೆಯಾಗಿತ್ತು. ಈ ಭಾಗದ ರೈತ ಮುಖಂಡರಾದ ಜಿಕೆ ಪಟಗಾರ್ ಅವರ ನೇತೃತ್ವದಲ್ಲಿ ರೈತರು ನನಗೆ ಮನವಿ ಮಾಡಿದ್ರು. ಅವರ ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ ನಾನು ಸರ್ಕಾರ ಮಟ್ಟದಲ್ಲಿ ನಿರಂತರವಾಗಿ ಪ್ರಯತ್ನಿಸಿ ಈ ಭಾಗದಲ್ಲಿ 60 ಲಕ್ಷ ರೂಪಾಯಿ ವೆಚ್ಚದ ಜಂತ್ರಡಿ ಕಾಮಗಾರಿ ಮಂಜೂರಿ ಮಾಡಿಸಿ ಕಾಮಗಾರಿಗೆ ಚಾಲನೆ ನೀಡಿದ್ದೇನೆ. ಈ ಭಾಗದ ಜನರ ಬೇಡಿಕೆ ಅನುಗುಣವಾಗಿ ಸಾಕಷ್ಟು ಕೆಲಸ ಮಾಡಿಕೊಟ್ಟಿದ್ದೇನೆ. ಬಂಡ ದುರಸ್ತಿ, ರಸ್ತೆ ಅಭಿವೃದ್ಧಿ ಮಾಡಿಸಿಕೊಟ್ಟಿದ್ದೇನೆ ಎಂದ ಶಾಸಕರು ಹೊಲನಗದ್ದೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಾಣಿಕಟ್ಟದಲ್ಲಿ 80 ಲಕ್ಷ ರೂಪಾಯಿ ವೆಚ್ಚದ ಜಂತ್ರಡಿ ಕಾಮಗಾರಿಗೂ ಇಂದು ಚಾಲನೆ ನೀಡಿದ್ದೇನೆ. ರೈತರಿಗೆ ಅನುಕೂಲವಾಗುವಂತಹ ಕಾಮಗಾರಿಯನ್ನ ಕೈಗೊಳ್ಳುವ ಮೂಲಕ ಕೃಷಿಕರಿಗೆ ನೆರವಾಗಿದ್ದೇನೆ. ಈ ಕಾಮಗಾರಿಯನ್ನ ಗುಣಮಟ್ಟದಿಂದ ನಡೆಸುವಂತೆ ಸಂಬಂಧಪಟ್ಟ ಗುತ್ತಿಗೆದಾರರು ಮತ್ತು ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿಗಳಿಗೆ ಸೂಚಿಸಿದ್ದೇನೆ ಎಂದರು. ಇದಕ್ಕೂ ಮೊದಲು ಶಾಸಕರು ಹೊಲನಗದ್ದೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಾಣಿಕಟ್ಟದಲ್ಲಿ 80 ಲಕ್ಷ ರೂಪಾಯಿ ವೆಚ್ಚದ ಜಂತ್ರಡಿ ಕಾಮಗಾರಿಗೂ ಭೂಮಿ ಪೂಜೆ ನೆರವೇರಿಸಿದರು. ಕೋಡ್ಕಣಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೇಕನಕೋಡಿಯ ಗೇಟ್ ಅನ್ನು ನಿರ್ಮಾಣ ಮಾಡಲಿಕ್ಕೆ 60 ಲಕ್ಷ ರೂಪಾಯಿಯ ಕಾಮಗಾರಿ ಮಂಜೂರಿಯಾಗಿತ್ತು. ಇವತ್ತು ಅದಕ್ಕೆ ಪೂಜೆಯನ್ನು ಮಾಡಿ ಕಾಮಗಾರಿ ಪ್ರಾರಂಭ ಮಾಡಲಿಕ್ಕೆ ತಿಳಿಸಿದ್ದೇನೆ. ಗುಣಮಟ್ಟದ ಕಾಮಗಾರಿ ಮಾಡಬೇಕು ಅನ್ನುವಂಥದ್ದನ್ನು ಸಂಬಂಧಪಟ್ಟಂಥ ಇಲಾಖೆಯವರಿಗೆ ನಾನು ಹೇಳಿದ್ದೇನೆ. ನಮಗೂ ಗುತ್ತಿಗೆದಾರರಿಗೂ ಸಂಬಂಧ ಇರೋದಿಲ್ಲ, ನಮ್ಮ ಸಂಬಂಧ ಇರೋದು ನೇರವಾಗಿ ನಮ್ಮ ಇಂಜಿನಿಯರ್ಸ್. ಅವರು ಪ್ರಾಮಾಣಿಕವಾಗಿ, ಯಾಕೆಂತ ಹೇಳಿದರೆ ಆ ಭಾಗದಲ್ಲಿ ಆಗೋದ್ರಿಂದ ಪದೇ ಪದೇ ನಮ್ಗೆ ಯಾರಿಗೂ ನೋಡ್ಲಿಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಇಂಜಿನಿಯರ್ಸು ನೋಡಿ ಅದನ್ನು ಸರಿಯಾಗಿ ಗುಣಮಟ್ಟದ ಕಾಮಗಾರಿಯನ್ನು ಮಾಡಿ ಕೊಡಬೇಕು ಅನ್ನುವಂಥ ಒಂದು ವಿನಂತಿ ಅವ್ರ ಹತ್ರ ಮಾಡಿದ್ದೇನೆ. ಅದನ್ನು ಮಾಡಿಕೊಡ್ತೇನೆ ಅನ್ನುವಂಥ ಭರವಸೆಯನ್ನು ನೀಡಿದ್ದಾರೆ. ಈ ಭಾಗದಲ್ಲಿ ಸಾಕಷ್ಟು ಕಾಮಗಾರಿಗಳು ಹಿಂದಿನಿಂದನೂ ನಾನು ಮಾಡ್ತಾನೆ ಬಂದಿದ್ದೇನೆ, ಮೊದಲಿಂದನೂ ಮಾಡ್ತಾನೆ ಬಂದಿದ್ದೇನೆ. ಅಲ್ಲೂ ಒಂದು ಕಾರ್ಲ್ಯಾಂಡ್, ಆ ಕಡೆ ಪಕ್ಕದಲ್ಲಿ ಒಂದು ಕಾರ್ಲ್ಯಾಂಡ್ ಮಾಡಿದೆ ನಾನು. ಅಲ್ಲಿ ಒಂದು 6-7 ವರ್ಷದ ಹಿಂದೆ ಈ ರಸ್ತೆ ಇರ್ಬೋದು, ಅಥವಾ ಇಲ್ಲಿ ಕರೆಂಟ್ ಬಂದಿರಲಿಲ್ಲ, ಕರೆಂಟು, ಕುಡಿಯುವ ನೀರಿನ ಸಮಸ್ಯೆ ಇತ್ತು ಈ ಭಾಗದಲ್ಲಿ. ಅದೆಲ್ಲ ಕೆಲಸಗಳನ್ನು ಈ ಕಡೆಯವರು ಏನು ಹೇಳಿದ್ದಾರೆ ಆ ಎಲ್ಲ ಕೆಲಸ ಹಿಂದಿನಿಂದನೂ ಮಾಡಿದ್ದೇನೆ, ಮುಂದೂ ಮಾಡಿಕೊಡ್ತೇನೆ ಅನ್ನುವಂಥದ್ದನ್ನು ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಒಟ್ಟಾರೆ ಗುಣಮಟ್ಟದ ಕಾಮಗಾರಿ ಆಗಲಿ ಅನ್ನುವಂಥದ್ದನ್ನು ಮತ್ತೊಮ್ಮೆ ಹೇಳ್ತೇನೆ. ಹೋಗದೇ ಇದ್ದಾಗೆ ತಡೆ ಮಾಡುವಂಥದ್ದು, ಅದನ್ನು ಗೇಟ್ ಮಾಡುವಂಥದ್ದು. ಇಲ್ಲಾಂತ ಹೇಳಿದ್ರೆ ನೀರು ಓವರ್ಫ್ಲೋನು ಆಗ್ಬಿಡ್ತದೆ. ಆ ಕಡೆ ಇಲ್ಲಿಂದ ಅಲ್ಲಿ ಒಳಗಡೆ ಏನು ಅವ್ರದ್ದು ಬಂಡ್ ಇರ್ತದೆ ಒಳಗಡೆ, ಇಲ್ಲಿ ನೀರು ಜಾಸ್ತಿ ಹೋಗ್ಬಿಟ್ರೆ ಅದು ಚಟ್ಲಿ ಎಲ್ಲ ಮೇಲೆ ಬಂದ್ಬಿಡ್ತದಲ್ಲ, ತೇಲಿ ಪಾಸ್ ಆಗೋಗ್ಬಿಡ್ತದೆ. ಈ ಸಂದರ್ಭದಲ್ಲಿ ರೈತ ಮುಖಂಡ ಜಿಕೆ ಪಟಗಾರ್, ಬಿಜೆಪಿ ಮುಖಂಡ ಗಜಾನನ್ ಗುನ್ಗಾ, ಕಾಗಲ್ ಗ್ರಾಮ ಪಂಚಾಯತ್ ಪಿಡಿಒ ನವೀನ್ ನಾಯ್ಕ್, ರೈತರು, ಮೀನುಗಾರರು, ಗುತ್ತಿಗೆದಾರರು, ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.